ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ನಾಳಿನ ಸಂಚಿಕೆಯಲ್ಲಿ ಪವಿತ್ರ ಬಂಧನ ಏನಾಗುತ್ತದೆ ಅಂತ ಅನ್ನೋದನ್ನು ನೋಡ್ಕೊಂಬರೋಣ ಬನ್ನಿ. ಇಲ್ಲಿ ಚಾಪೆ ಮೇಲೆ ದೇವ್ ಮಲಿಕೊಂಡಿರ್ತಾನೆ, ಪವಿತ್ರ ಮೇಲೆ ಮಲಿಕೊಂಡಿರ್ತಾಳೆ. ಪವಿತ್ರ ಹಂಗಾದ್ರೂ ಹೇಳ್ತಾಳೆ, ದೇವ್ ಸರ್ ನಿಮಗೆ ಚಾಪೆ ಮೇಲೆ ಮಲಿಕೊಳ್ಳೋದಕ್ಕಾಗೋದಿಲ್ಲ, ನಾನೇ ಚಾಪೆ ಮೇಲೆ ಮಲಿಕೊತೀನಿ, ನೀವು ಮಂಚದ ಮೇಲೆ ಮಲಿಕೊಳ್ಳಿ, ನಾನು ಚಾಪೆ ಮೇಲೆ ಮಲಿಕೊಂಡಿರ್ತೀನಿ ಅಂತ ಅಂದ್ಬಿಟ್ಟು ಪವಿತ್ರ ಎಷ್ಟೇ ಹೇಳಿದ್ರು ದೇವು ಹಠ ಮಾಡಿಕೊಂಡು ಕೂತ್ಕೊಂಡ್ಬಿಡ್ತಾನೆ. ಇಲ್ಲ ಪವಿತ್ರ ಅವರೇ, ನಾನು ಕೆಳಗಡೆನೇ ಮಲಗ್ತೀನಿ, ನನಗೆ ಅಡ್ಜಸ್ಟ್ ಆಗಿದೆ, ನೀವೇ ಮೇಲೆ ಮಲಗ್ರಿ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಆಗ ಸರಿ ಅಂತ ಅಂದ್ಬಿಟ್ಟು ಈ ಕಡೆ ಪವಿತ್ರ ಕೂಡವ ಮೇಲೆ ಮಲಗ್ತಾಳೆ. ಹಾಗೆ ದೇವ್ ಕೂಡವ ಅವನೇ ಆ ಚಾಪೆ ಹಾಸ್ಕೊಂಡ್ಬಿಟ್ಟು ಮಲಿಕ್ಕೊತಾನೆ. ಅವನ ಪಾಡಿಗೆ ಅವ್ನು ಮಲಿಕೊಂಡಿದ್ರೆ ಇನ್ನೊಂದು ಕಡೆ ಪವಿತ್ರ ಮಲಿಕ್ಕೊಂಡೇ ಇರೋದಿಲ್ಲ. ಯಾಕೆ ಅಂತ ಅಂದರೆ ದೇವ್ ಸರ್ ಪಾಪ ಅವ್ರು ಎಷ್ಟು ಒಳ್ಳೆಯವರು, ದೊಡ್ಡ ಶ್ರೀಮಂತರು ಮನೆಯವರು, ಅವರನ್ನು ನಾನು ಕೆಳಗಡೆ ಮಲಗಿಸ್ಬಿಟ್ಟು ನಾನು ಈ ರೀತಿ ಆ ಮಂಚದ ಮೇಲೆ ಮಲಿಕೊಂಡಿದ್ದೀನಲ್ಲ ಅಂತ ಅಂದ್ಬಿಟ್ಟು ಅವಳು ಕೂತ್ಕೊಂಡೇ ಇರ್ತಾಳೆ. ಮಧ್ಯರಾತ್ರಿ ಆಗಿರುತ್ತೆ, ದೇವ್ಗೆ ತುಂಬ ಸೊಳ್ಳೆ ಕಡಿತಾ ಇರ್ತಾರೆ. ಆಗ ಪವಿತ್ರ ಅವರೇ ಒಂದು ಸ್ವಲ್ಪ ಫ್ಯಾನ್ ಹಾಕ್ತೀರಾ ಅಂತ ಅಂದ್ಬಿಟ್ಟು ಹೇಳಿದಾಗ, ಆಯಿತು ದೇವ್ ಸರ್ ಈಗಲೇ ಹಾಕ್ತೀನಿ ಅಂತ ಅಂದ್ಬಿಟ್ಟು ಪವಿತ್ರ ಫ್ಯಾನ್ ಹಾಕ್ತಾಳೆ. ಅದೇ ಟೈಮಿಗೆ ಈ ಕಡೆ ಫ್ಯಾನು ಗರ 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 ಅಂತ ಅಂದ್ಬಿಟ್ಟು ತಿರುಗಿಬಿಡುತ್ತೆ. ಅದನ್ನು ಕೇಳಿಸ್ಕೊಂಬಿಟ್ಟು ದೇವ್ಗೆ ಶಾಕ್ ಆಗಿ ದೇವ್ ಪಟ್ಟಂತ ಎದ್ದು ಕೂತ್ಕೊಂಡ್ಬಿಡ್ತಾನೆ. ಕೆಳಗಡೆ ಅಲ್ಲೇ ಇದ್ದಂಥ ಒಂದು ಚೊಂಬಲ್ಲಿ ನೀರಿರುತ್ತೆ, ಆ ಚೊಂಬನ್ನ ಬೀಳಿಸ್ಬಿಡ್ತಾನೆ. ಅದು ಚಾಪೆ ಮೇಲೆಲ್ಲವ ನೀರಾಗ್ಬಿಟ್ಟಿರುತ್ತೆ. ಆಗ ಏನ್ರಿ ಪವಿತ್ರ ಅವರೇ, ಇದೇನು ಫ್ಯಾನ್ ಏನ್ರಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾಗ, ಹೌದು ಸರ್, ನಮ್ಮ ಮನೇಲಿರೋದು ಇದೊಂದೇ ಫ್ಯಾನು ಸರ್, ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾಗ, ಪವಿತ್ರ ಅವರೇ ನೀವು ಆ ಫ್ಯಾನ್ ಹಾಕಿದ ತಕ್ಷಣ ಅದು ಸೌಂಡ್ ಬಂತಲ್ಲ, ಅದಕ್ಕೋಸ್ಕರನೇ ಗಾಬರಿಯಾಗಿ ಎದ್ಬಿಟ್ಟಲ್ಲ, ಈಗ ಚಾಪೆ ಎಲ್ಲ ಹಾಳಾಗೋಯ್ತು, ಈಗೇನು ಮಾಡೋದಕ್ಕಾಗೋದಿಲ್ಲ, ನಾನು ನಿಮ್ಮ ಜೊತೆನೇ ನಾನು ಮಲಿಕ್ಕೋಬೇಕಾಗುತ್ತೆ ಅಂತ ಅಂದ್ಬಿಟ್ಟು ದೇವ್ ಹೇಳ್ತಾ ಇರ್ತಾನೆ. ಆಗ ಸರ್ ಏನು ಹೇಳ್ತಾ ಇದ್ದೀರಾ ನೀವು ಅಂತ ಅಂದ್ಬಿಟ್ಟು ಕೇಳ್ತಾ ಇದ್ದಾಗ, ಅಯ್ಯೋ ಪವಿತ್ರ ಅವರೇ, ನಾನು ಹೇಳಿದ್ದು ಆ ಅರ್ಥದಲ್ಲ, ಚಾಪೆ ಎಲ್ಲ ನೀರಾಗಿ ಹೋಗಿತ್ತೆ, ಈಗ ನಾವೆಲ್ಲಿ ಮಲ್ಕೊಳ್ಳೋದಕ್ಕಾಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾಗ, ಆಗ ಹೌದಲ್ವಾ ಅಂತ ಅಂದ್ಬಿಟ್ಟು ಪವಿತ್ರ ಯೋಚನೆ ಮಾಡ್ತಾ ಇರ್ತಾಳೆ. ಮಧ್ಯದಕ್ಕೆ ಒಂದು ಸೊಳ್ಳೆ ಪದರನ ಬಿಡ್ತಾಳೆ. ಆ ಕಡೆಗೆ ದೇವ್ ಸರ್ನ ಕಳಿಸ್ಬಿಟ್ಟು ಈ ಕಡೆ ಪವಿತ್ರ ಮಲಿಕೊಂಡಿರ್ತಾಳೆ. ಪವಿತ್ರ ಜರುಗ್ತಾ 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 ಮಂಚದ ತುದಿಗೆ ಬಂದುಬಿಟ್ಟಿರ್ತಾಳೆ. ಈ ಕಡೆ ದೇವು ಪವಿತ್ರ ಹತ್ರ ಬರ್ತಾ ಇರ್ತಾನೆ. ಪವಿತ್ರಗೆ ದೇವು ಟಚ್ ಆಗ್ತಾ ಇರ್ತಾನೆ. ಆಗ ಪವಿತ್ರಗೆ ಮುಜುಗರ ಆಗ್ತಾ ಇರುತ್ತೆ. ಪವಿತ್ರ ಈ ಕಡೆ ತುದಿ ಗಂಟ ಬಂದುಬಿಟ್ಟಿರ್ತಾಳೆ. ಆಗ ಈ ಕಡೆ ಮತ್ತೆ ಬರೋದಕ್ಕೆ ಅಂತ ಹೋಗ್ತಾಳೆ, ಕೆಳಗಡೆ ಬೀಳೋದಕ್ಕೆ ಅಂತ ಹೋಗ್ತಾಳೆ. ದೇವು ಎಳ್ಕೊಂಡ್ಬಿಡ್ತಾನೆ. ಅವನ ಎದೆ ಮೇಲೆ ಹೋಗಿ ಪವಿತ್ರ ಮಲಿಕೊಂಡ್ಬಿಡ್ತಾಳೆ. ಹಾಗೆ ದೇವು ಇಲ್ಲಿ ಪವಿತ್ರ ಹಣೆಗೆ ಮುತ್ತು ಕೊಟ್ಬಿಡ್ತಾನೆ. ದೇವ್ ಪವಿತ್ರ ಮುಖ ನೋಡ್ತಾ ಇದ್ರೆ, ಪವಿತ್ರ ದೇವ್ ಮುಖ ನೋಡ್ತಾ ಇರ್ತಾರೆ. ಒಬ್ರಿಗೊಬ್ರು ಮೈ ಮರೆತುಬಿಟ್ಟು ಇಲ್ಲಿ ಒಂದಾಗಿರ್ತಾರೆ. ದೇವ್ ಇಲ್ಲಿ ಪವಿತ್ರ ಹಣೆಗೆ ಮುತ್ತು ಕೊಟ್ಟಿದ ತಕ್ಷಣ ಈ ಕಡೆ ಪವಿತ್ರ ಕೊಡುವ ಇಲ್ಲಿ ದೇವ್ ಹಣೆಗೆ ಮುತ್ತು ಕೊಡ್ತಾಳೆ. ಅಂತೂ ಇಂತೂ ದೇವಾಗೆ ಪವಿತ್ರ ಇಬ್ಬರು ಒಂದಾದಾಗ ಈ ಕಡೆ ಒಂದು ಹಾಡಿಗೂ ಕೂಡವ ಸಾಂಗ್ ಹಾಕ್ತಾರೆ. ಗಡಿಬಿಡಿ ಗಂಡ ನೀನು ಚಿನ್ನ ನಿನ ಮೈ, ಗಡಿಬಿಡಿ ಹೆಂಡ್ತಿ ನೀನು ಚಿನ್ನ ನಿನ ಮೈ, ಆಹಾ ಬಿಸಿರ್ತು ಲಾಲ ಅನ್ನೋ ಒಂದು ಹಾಡಿಗೆ ಸ್ಟೆಪ್ ಹಾಕ್ತಾರೆ. ಹಾಗೆ ದೇವಾಗೆ ಪವಿತ್ರ ಇಬ್ಬರು ನಿಜವಾದ ಗಂಡ ಹೆಂಡತಿಯಾಗಿ ಸಂಸಾರನೂ ಕೂಡ ಶುರು ಮಾಡ್ತಾರೆ. ಹಾಗೆ ಬೆಳಗ್ಗೆ ಎದ್ದು ನೋಡಿದಾಗ ಪವಿತ್ರ ಎಲ್ಲ ಸಂಸಾರ ಎಲ್ಲ ಶುರು ಮಾಡೋಗೈತೆ ಅಂತ ಅಂದ್ಬಿಟ್ಟು ಪವಿತ್ರ ತುಂಬಾ ಬೇಜಾರು ಮಾಡಿಕೊಂಡು ಕಣ್ಣೀರು ಹಾಕ್ತಾ ಇದ್ದಾಗ, ಪವಿತ್ರ ಅವರೇ ಯಾಕೆ ಈ ರೀತಿ ಕಣ್ಣೀರು ಹಾಕ್ತಾ ಇದ್ದೀರಾ, ಕಣ್ಣೀರು ಹಾಕ್ಬೇಡ್ರಿ, ನಾವಿಬ್ಬರು ನಿಜವಾದ ಗಂಡ ಹೆಂಡ್ತಿ ಅಲ್ವಾ, ಏನೂ ಆಗೋದಿಲ್ಲ ಅಂತ ಅಂದ್ಬಿಟ್ಟು ದೇವ್ ಸರ್ ನೀವು ಈ ರೀತಿ ಮಾಡ್ತೀರಾ ಅಂತ ಅಂದ್ಬಿಟ್ಟು ನಾನು ಅಂದ್ಕೊಂಡಿರಲಿಲ್ಲ ಅಂತ ಅಂದ್ಬಿಟ್ಟು ಪವಿತ್ರ ಹೇಳ್ತಾ ಇರ್ತಾಳೆ. ಆಗ ಈ ಕಡೆ ದೇವ್ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಲೇ ಸುಮ್ಮನೆ ಕುತ್ಕೊಂಡಿರ್ತಾನೆ. ಹಾಗೆ ಟೈಮ್ ಆಗಿರುತ್ತೆ ಅಂತ ಅಂದ್ಬಿಟ್ಟು ಈ ಕಡೆ ದೇವಾಗೆ ಪವಿತ್ರ ಇಬ್ಬರು ಕಾರಲ್ಲಿ ಹೋಗ್ತಾ ಇದ್ರೆ, ಪವಿತ್ರ ಇನ್ನೂ ತುಂಬ ಬೇಜಾರು ಮಾಡ್ಕೊಂಡಿರ್ತಾಳೆ. ಆಗ ದೇವ್ ಏನು ಮಾತಾಡಬೇಕು ಅಂತ ಗೊತ್ತಾಗ್ದಲೇ ಪವಿತ್ರ ಮುಖ ನೋಡಿಕೊಂಡು ಕಾರಲ್ಲೇ ಹೋಗ್ತಾ ಇರ್ತಾನೆ. ಹಾಗೆ ಈ ಕಡೆ ಪವಿತ್ರ ಮನೆಗೆ ಬಂದಿದ್ದ ತಕ್ಷಣ ಪವಿತ್ರ ತುಂಬ ಬೇಜಾರು ಮಾಡ್ಕೊಂಡಿರ್ತಾಳೆ. ಪವಿತ್ರನ ಹೇಗಾದರೂ ಮಾಡಿ ಕನ್ವಿನ್ಸ್ ಮಾಡಲೇಬೇಕು, ಎಂಥ ಕೆಲಸ ಆಗೋಯ್ತು, ನಾನು ಯಾಕೆ ಈ ರೀತಿ ಎಲ್ಲ ಮಾಡಿದೆ ಅಂತ ಅಂದ್ಬಿಟ್ಟು ದೇವ್ ಅಂದ್ಕೊತಾ ಇರ್ತಾನೆ. ಇಲ್ಲಿಗೆ ಈ ಒಂದು ಪ್ರೊಮೋ ವಿಡಿಯೋ ಮುಕ್ತಾಯವಾಗುತ್ತದೆ. ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ಈ ವಿಡಿಯೋನ ನೋಡಿದ್ದೀರೋ ದಯವಿಟ್ಟು ನಿಮಗೆ ನಾನು ರಿಕ್ವೆಸ್ಟ್ ಮಾಡಿಕೊಂಡು ಕೇಳ್ಕೊತಾ ಇದ್ದೀನಿ, ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊತೀರಾ. ತಪ್ಪುದಲ್ಲೇ ನೀವೆಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊತೀರಾ ಅಂತ ಅಂದ್ಬಿಟ್ಟು ನನಗೆ ನಿಮ್ಮ ಮೇಲೆ ಅಪಾರವಾದ ಒಂದು ನಂಬಿಕೆ, ಭರವಸೆ ಅಂತ ಅನ್ನೋದು ಇದೆ. ಅದಕ್ಕೋಸ್ಕರನೇ ನಿಮಗೆ ಖುಷಿ ಆಗೋ ರೀತಿಯ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗು.